ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬ್ಯಾಂಗ್ಳೂರು ಆಂಧ್ರ ಫುಡ್ಸ್. ಇವತ್ತು ನಾವು ಎಷ್ಟು ರುಚಿಕರವಾದ ಎಣ್ಣೆ ಬದನೆಕಾಯಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಮಸಾಲೆಗಾಗಿ ಬೇಕಾಗಿರುವ ಪದಾರ್ಥಗಳನ್ನೆಲ್ಲನ್ನು ಒಂದು ಪ್ಲೇಟ್ನಲ್ಲಿ ತೆಗೆದುಕೊಂಡು ಇಟ್ಕೊಳ್ಳಿ. ನೋಡ್ತಿರೋ ಹಾಗೆ ಕಡಲೆ ಬೀಜ, ಕೊಬ್ಬರಿ, ಶುಂಠಿ, ಹಾಗೆ ಇಲ್ಲಿ ಬದನೆಕಾಯಿಗಳನ್ನು 4 ಸೈಡ್ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಈಗ ಮಸಾಲೆಯನ್ನೆಲ್ಲ ಮಿಕ್ಸಿಗೆ ಹಾಕಿ ರುಬ್ಕೊಳ್ಳಿ. ಹಾಗೆ ಆ ಮಸಾಲೆಯನ್ನು ಕಟ್ ಮಾಡಿರುವಂತಹ ಬದನೆಕಾಯಿಯೊಳಗೆ ಇಟ್ಕೊಂಡು ಎಲ್ಲ ಬದನೆಕಾಯಿಗಳಿಗೂ ಸೇರೋ ಥರ ಮಸಾಲೆಯನ್ನು ಚೆನ್ನಾಗಿ ಹಚ್ಕೊಳ್ಳಿ. ಹಚ್ಕೊಂಡ ನಂತರ ಈಗ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ, ನಂತರ ಒಗ್ಗರಣೆಗೆ ಬೇಕಾಗಿರುವ ಸಾಮಗ್ರಿಗಳನ್ನೆಲ್ಲವನ್ನು ಬಿಸಿಯಾದ ನಂತರ ಎಣ್ಣೆಯಲ್ಲಿ ಹಾಕಿ 2-3 ಬಾರಿ ಸೌಟಾಡಿಸಿ, ಈಗ ನಂತರ ಅದಕ್ಕೆ ನಾವು ಬದನೆಕಾಯಿಯಲ್ಲಿ ಮಸಾಲೆಯನ್ನು ಇಟ್ಕೊಂಡಿರುವ ಎಲ್ಲ ಬದನೆಕಾಯಿಗಳನ್ನು ಅದರೊಳಗೆ ಹಾಕಿ ಚೆನ್ನಾಗಿ ಸೌಟಾಡಿಸಿ. ನೋಡಿ, ಹೀಗೆ ಆಡಿಸಿದ ನಂತರ ಬೇಕಾಗಿರುವಷ್ಟು ನೀರನ್ನು ಹಾಕ್ಕೊಳ್ಳಿ. ಈಗ ಮಿಕ್ಸಿ ಜಾರಿನಲ್ಲೂ ಆ ಮಿಕ್ಕೋಗಿರುವ ಮಸಾಲೆಯನ್ನೊಳಗೆ ನೀರು ಹಾಕಿ ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಈಗ ಚೆನ್ನಾಗಿ 1-2-3 ಬಾರಿ ತಿರುಗಿಸಿ ಲಿಡ್ಡನ್ನು ಕ್ಲೋಸ್ ಮಾಡಿದ ನಂತರ ಕುಕ್ಕರ್ 1-2 ವಿಷಲ್ ಬರುವಷ್ಟು ಕೂಗಿಸ್ಕೊಳ್ಳಿ. ನಂತರ ಈಗ ಕುಕ್ಕರ್ ಲಿಡ್ಡನ್ನು ನಿಧಾನವಾಗಿ ಎಲ್ಲ ಪ್ರೆಷರ್ ಹೋದ ನಂತರ ನಿಧಾನವಾಗಿ ಓಪನ್ ಮಾಡಿ. ನೋಡಿ, ಹೀಗೆ ಇಷ್ಟೇ ಬೇಗ ರೆಡಿಯಾಗುವಂತಹ ಎಣ್ಣೆ ಬದನೆಕಾಯಿ. 5 ನಿಮಿಷದಲ್ಲಿ ರೆಡಿಯಾಗುವಂತಹ ನಿಮ್ಮ ಎಣ್ಣೆ ಬದನೆಕಾಯಿ. ಬೇಗ ಬೆಳಗ್ಗೆ ಯಾರಿಗಾದರೂ ಕೆಲಸ ಇದ್ದಲ್ಲಿ ಬೇಗ ಮಾಡುವುದಕ್ಕೆ ಇದೊಂದು ಈಸಿಯಾದ ರೆಸಿಪಿ ಅಂತಲೇ ಹೇಳ್ಬೋದು. ಎಣ್ಣೆ ಬದನೆಕಾಯಿ.